ನೋಡಿ, ಇದನ್ನೆಲ್ಲ ಬೇಗ ಕ್ಲೀನ್ ಮಾಡಿಸಿ. ನಾನಿಲ್ಲಿ ಒಂದು ದೊಡ್ಡ ಅಕ್ವೇರಿಯಂ ಟ್ಯಾಂಕ್ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮೀನುಗಳು ನೋಡ್ತಾ ಇದ್ರೆ ನನ್ನ ಸ್ಟ್ರೆಸ್ ಎಲ್ಲ ದೂರ ಆಗುತ್ತೆ. ಅದು ಮೀನ್ಗಿರೋ ಪವರು. ಆಯ್ತಾ? ಬೇಗ ಬೇಗ ಕ್ಲೀನ್ ಮಾಡಿಸಿ. ಓಕೆ ಮೇಡಮ್, ಇವತ್ತೇ ಮಾಡಿಸ್ತೀನಿ. ಇವತ್ತೇ ಅಲ್ಲ, ಈಗಲೇ ಮಾಡಿಸ್ಬೇಕು. ಹೋಗಿ ಇನ್ನಿಬ್ರನ್ನ ಕರ್ಕೊಂಡ್ಬನ್ನಿ. ಓಕೆ ಮೇಡಮ್. ಏನಿದೆ ಇಲ್ಲಿ? ಲೀಲಾ, ಏನಾಗಿದೆ ನಿಮಗೆ? ನನ್ಗೇನಾಗಿದೆ? ಏನೂ ಆಗಿಲ್ಲ. ಅವ್ರು ಆಗ್ಬೇಕಿತ್ತಾ? ವಿಶ್ವರೂಪ ಹತ್ರ ನನಗೆ ಕಾಯಿಲೆ ಇದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೆ ಅಂತಲ್ಲ, ಯಾಕೆ? ಅಯ್ಯೋ, ನಾನೇ ನಿಮಗೆ ಕಾಯಿಲೆ ಬಂದಿದೆ ಅಂತ ಹೇಳಿಲ್ಲ. ಕಾಯಿಲೆ ಬಗ್ಗೆ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಇಲ್ದೇ ಇರೋ ಕಾಯಿಲೆ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದೆ? ಯಾಕೆ ಹೊರಸ್ಕೊಳ್ದಕ್ಕ? ಏನೋ ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಅಪ್ಪ. ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಓಹೋ, ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಂಡು ಏನು ಮಾಡ್ತೀಯಾ? ಕಾಯಿಲೆ ಬಗ್ಗೆ ರಿಸರ್ಚ್ ಮಾಡೋಣ ಅಂತ. ಆಮೇಲೆ ಆಕ್ಟ್ರ್ ಅಂತೂ ಆಗ್ಲಿಲ್ಲ, ಡಾಕ್ಟರ್ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸಿಲ್ಲಿ ಆಗಿಲ್ಲ ಮಾತಾಡ್ಬೇಡ ನೀನು. ನೀವು ನಗ್ನಗ್ತಾ ಇದ್ರೆ ಯಾರು ಮಾತಾಡಲ್ಲ, ಮುಖ ಗಂಟು ಹಾಕೊಂಡಿದ್ರೆ ಯಾರು ಮಾತಾಡ್ತಾರೆ? ಮಾತಾಡಲ್ಲ ಬಿಡಿ. ಇಲ್ಲ, ನೀನು ಮಾಡೋ ಕೆಲಸಕ್ಕೆ ಮುಖ ಗಂಟೆ ಕೊಡದೆ ನಗ್ನಗ್ತಾ ಮುದ್ದು ಮಾಡ್ತಾರೆ. ನೋಡು, ನೀನೀಗ ಬರೀ ಲೀಲಾ ಅಲ್ಲ, ಏಜೆ ಹೆಂಡತಿ. ಈ ಮನೆ ಸೊಸೆಂದಿರ ಅತ್ತೆ. ಈ ಮನೆಯಲ್ಲಿ ನಿಂದೆ ಆದಂತ ಒಂದು ಸ್ಥಾನ ಇದೆ, ಅದಕ್ಕೊಂದು ಗೌರವ ಇದೆ. ಅದನ್ನು ಉಳಿಸ್ಕೊಳ್ಳೋದು ನೋಡ್ಕೋ. ಈ ಥರ ಎಲ್ಲ ಸಿಲಿ ಆಗಲ್ಲ, ಆಡ್ಬೇಡ ನೀನು. ಆದ್ರೂ ನೀವು ನಂಗೆ ಇಷ್ಟೊಂದು ಬಯಷ್ಟು ದೊಡ್ಡ ತಪ್ಪು ನಾನೇನು ಮಾಡಿಲ್ಲ. ಅಡುಗೆ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ನಾನು ನಿಮ್ಮ ಹತ್ರ ಕೇಳ್ತೀನಿ ತಾನೆ. ಅದೇ ರೀತಿ ಕಾಯಿಲೆ ಬಗ್ಗೆ ತಿಳ್ಕೊಬೇಕಾಗಿತ್ತು, ಅವ್ರನ್ನ ಕೇಳಿದೆ. ಅದು ಅಲ್ಲದೆ ಪಾಪ ಅವ್ರ ತಾತ ಕುಟುಂಬದವ್ರಿಗೆಲ್ಲ ಒಂದಲ್ಲ ಒಂದು ಕಾಯಿಲೆ ಬಂದಿದೆ ಅಂತ ಗೊತ್ತಾ? ನಂಗೆ ಕೇಳಿ ಮನಸ್ಸಿಗೆ ಎಷ್ಟು ಬೇಜಾರಾಯಿತು. ಬೇಕಿದ್ರೆ ನಿಮಗೂ ಕೇಳಿಸ್ತೀನಿ, ಏನಂತೀರಾ? ನೀನು ಈ ಥರ ಚೈಲ್ಡಿಶ್ ಆಗಿ ಆಡೋದಕ್ಕೆ ಎಲ್ಲರೂ ನಿನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು. ಯಾರ ಹತ್ರ ಏನು ಮಾತಾಡಬೇಕು ಅಂತ ಎಷ್ಟೇ ಹೇಳ್ಬೇಕು ನಿನಗೆ. ನೀನು ಏನು ಕೆಲಸ ಮಾಡಬೇಕು ಅದನ್ನ ಮಾತ್ರ ಮಾಡೋದು ಕಲ್ತ್ಕೋ. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆಹೋವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೂ. ಅಯ್ಯೋ ಅಮ್ಮವ್ರೆ, ಬೀಳಿಸ್ಬಿಟ್ರಿ. ಏನು? ನಾನ್ ಬೀಳ್ಸುತ್ತಾ? ಅದು ನಿಮ್ಮ ಕೈ ತಾಗಿ ಬಿದ್ದೋಯ್ತಮ್ಮವ್ರೆ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ಯಾ? ಇಡೋ ಕಡೆ ಹಿಡ್ದೆ ಎಡ್ಜಲ್ಲಿ ಇಟ್ರೆ ಇನ್ನೇನಾಗತ್ತೆ? ಕ್ಷಮಿಸಿ ಅಮ್ಮವ್ರೆ. ಕ್ಷಮಿಸೋದ? ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹೀಗೆ ಬಿಟ್ರೆ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತೀರ. ಅದ್ರ ಬೆಲೆ ಎಷ್ಟು ಗೊತ್ತಾ? 10,000. 10,000ನಾ? ಹೌದು. ಆ 10,000ನ ನಿನ್ನ ಸಂಬಳದಲ್ಲೇ ಕಟ್ ಮಾಡ್ಕೋತೀನಿ.
ಏನು ಹೇಳ್ತಾ ಇದ್ದೀರಾ ಅಮ್ಮವ್ರೆ? 10,000 ರೂಪಾಯಿ ಕಟ್ ಮಾಡ್ತೀನಿ ಅಂತ ಇದ್ದೀರಾ? ನಮ್ಮಂಥವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಮ್ಮವ್ರೆ. ಈ ಕಾಲದಲ್ಲಿ ಅಯ್ಯೋ ಅಂದರೆ ನಮಗೆ ಪಾಪ ಬರುತ್ತೆ. ಇವಾಗ ನೀನು ಮಾಡಿರೋ ಕೆಲಸಕ್ಕೆ ಸಂಬಳ ಕಟ್ ಮಾಡಿದ್ರೆ ನಾಳೆ ದಿನ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ಅಮ್ಮವ್ರೆ? ಮುಂಚೆನೂ ನಮ್ಮಂಥವ್ರಿಂದ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇದ್ವು. ಆಗಿಲ್ಲದೆ ಇರೋ ಕಾನೂನು ಈಗ ಯಾಕೆ ಮಾಡ್ತಾ ಇದ್ದೀರಾ? ಈ ಕಾನೂನು ಮಾಡಿರೋದು ನಾನಲ್ಲ. ಕೆಲಸದವ್ರು ತಪ್ಪು ಮಾಡಿದಾಗ ಈ ಥರದ್ದೇ ಶಿಕ್ಷೆ ಆಗಬೇಕು ಅಂತ ರೂಲ್ಸ್ ಮಾಡಿರೋದು ನಮ್ಮ ಅತ್ತೆ ಲೀಲಾ ಅವರು. ಇನ್ಮೇಲೆ ಇಲ್ಲಿ ನಮ್ಮ ಲೀಲಾ ಅತ್ತೆದೇ ರಾಜ್ಯಭಾರ. ಅವ್ರು ಮಾಡಿದ್ದೇ ಕಾನೂನು, ಅವ್ರು ಕೊಟ್ಟಿದ್ದೇ ತೀರ್ಪು. ಇದೇ ಥರ ತಪ್ಪು ಮಾಡ್ತಿದ್ರೆ ಶಿಕ್ಷೆನೂ ಆಗತ್ತೆ, ಸಂಬಳನೂ ಕಟ್ಟಾಗತ್ತೆ. ಹುಷಾರ್. ನೀನು ಪಿಳಿ ಅಂತ ನೋಡ್ತಾ ಇದೆಯಾ? ತಳ್ಳೋದನ್ನ. ಆಗ್ತಿಲ್ಲ. ಬೀಳ್ಬೇಕಾದ್ರೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಹೇಳಕ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಹೇಳ್ಕೊಂಡಿದ್ದು. ಇನ್ನೇನು ಗೊತ್ತಾಗತ್ತೆ ನಿಂಗೆ ಇಡಿಯಟ್? ಹೆಲ್ಪ್ ಹೆಲ್ಪ್ ಹೆಲ್ಪ್. ಏನಕ್ಕೆ ಕಿರ್ಚ್ಕೋತಾ ಇದೆಯಾ? ಏನ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರಲ್ಲ, ಅದಕ್ಕೆ ಹೆಲ್ಪ್ ಕರಿಬೇಕು ಅಂತ ಗೊತ್ತಾಯ್ತು, ಅದಕ್ಕೆ ಹೆಲ್ಪ್ ಕರಿತಾ ಇದ್ದೀನಿ. ಸುತ್ತಮುತ್ತ ಯಾರು ಇಲ್ಲ, ಯಾರನ್ನು ಕೂಗ್ತಾ ಇದೆಯಾ? ತಳ್ಳು. ಫೋನ್ ಮಾಡಿ ಯಾಕೆ? ನಾನು ಫೋನ್ ತಂದಿಲ್ಲ. ನಾನು ಯಾವ ಟೈಮಲ್ಲಿ ಕಾಯಿಲೆ ಬಗ್ಗೆ ಮಾತಾಡಿದ್ನೇನೋ. ನೀವು ಈ ಥರ ಹತ್ರ ಬರ್ತಿದ್ರೆ ನನಗೆ ಬಿ ಪಿ ಬರುತ್ತಷ್ಟೆ. ಯಾರಾದರೂ ಇದ್ದೀರಾ? ಏನಾಯ್ತು ಮೇಡಮ್? ತೆಗಿ ಮೇಲೆ ಎತ್ತ. ಸುಸ್ತಾಯ್ತು, ಒಂದು ಲೋಟ ಮಜ್ಜಿಗೆ ತಗೊಂಬನ್ನಿ. ಅಬ್ಬಾ ತುಂಬ ಸುಸ್ತಾಗ್ಸಿ. ಭಾರ ಬಿದ್ದಿದ್ದು ನನ್ನ ಮೇಲೆ, ನಿನಗೆ ಸುಸ್ತಾಗ್ತಾ ಇದೆಯಾ? ಆದರೆ ನೀವು ಬಿದ್ದಿದ್ದು ನನ್ನ ಮೇಲೆ ತಾನೇ. ನೋ ವಾಟ್, ಜಸ್ಟ್ ಇಂಪಾಸಿಬಲ್. ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಡ್ರೆಸ್ ಚೇಂಜ್ ಮಾಡ್ತೀನಿ. ಈ ಮನೆಯಿಂದ ನಿನ್ನ ಜುಟ್ಟು ಹಿಡಿದು